ಅಣ್ಣ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗುಲ್ಜಾರ್ ಅಲ್ಲಿ. ಯಾವ ತರ ರೇಟ್ ಮ್ಯಾಂಗೋ ಹೆಚ್ಚಿತ್ತು, ಈ ವರ್ಷ ಯಾವ ತರ ಕಡಿಮೆ ಇದೆ? ಎಕ್ಸ್ಪೋರ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಕಮ್ಮಿ ಆಗಿಬಿಟ್ಟಿದೆ ರೇಟು. 100ಗೆ 5 kg ಕೊಡ್ತಾ ಇದ್ದಾರೆ. ತಗೊಂಡು ತಿನ್ಬೋದ್ರೆ ಚೆನ್ನಾಗಿರ್ತದೆ. ಇನ್ನೇನು ಹೇಳಬೇಕು? ಟೇಸ್ಟ್ ಎಲ್ಲ ಹೇಗಿದೆ ನೋಡಿದ್ರಾ? ಚೆನ್ನಾಗಿದೆ, ಸಿಹಿ ಇದೆ. ನೋಡಿದ್ರಾ? ಸಿಹಿ ಇದೆ. ಯಾಕೆ ಇಷ್ಟು ಈ ವರ್ಷ ಕಡಿಮೆ ರೇಟು? ಎಕ್ಸ್ಪೋರ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಕಮ್ಮಿ ರೇಟು. ಕೇಳೋರೇ ಇಲ್ಲ, ರೈತರಿಗೆ ಏನಿಲ್ಲ. ಬಟ್ ಈ ತರ ಯಾವಾಗ ಕಡಿಮೆ ಆಗಿತ್ತಾ? ಇಲ್ಲ ಇಲ್ಲ, ಯಾವ ವರ್ಷನೂ ಆಗಿರಲಿಲ್ಲ. ಈ ವರ್ಷ ಆಗಿರೋ ರೇಟು ಯಾವ ವರ್ಷನೂ ಆಗಿರಲಿಲ್ಲ. ಎಕ್ಸ್ಪೋರ್ಟ್ ಮಾಡಿದ್ರೆ ರೇಟ್ ಹತ್ತೋದು. ಎಕ್ಸ್ಪೋರ್ಟ್ ಇಲ್ಲ, ಏನಿಲ್ಲ. ನಮ್ಮದು ಶಬಾದ್ ಹುಸೇನ್ ಅಂತ. ಪ್ರತಿ ವರ್ಷ ಮ್ಯಾಂಗೋ ರೇಟ್ ಯಾವ ತರ ಇರ್ತಿತ್ತು? ಈ ಕ್ವಾಲಿಟಿದು ಮ್ಯಾಂಗೋಗಳು ಮಾವಿನಕಾಯಿ ಹಣ್ಣು 100 ರೂಪಾಯಿ 150 ರೂಪಾಯಿ kg ಇರ್ತಾಯಿತ್ತು. ಇವಾಗ 5 kg 100 ರೂಪಾಯಿಗೆ 5 kg. ಭಾಳ ಚೆನ್ನಾಗಿ ಸ್ವೀಟ್ ಐತೆ, ಚೆನ್ನಾಗೈತೆ. ಇಷ್ಟು ರೇಟ್ ಕಡಿಮೆ ಆದರೆ ರೈತರಿಗೆ ಭಾಳ ಹೇಗೆ? ರೈತರು ನಮ್ಗೆ ಗೊತ್ತಿಲ್ಲ, ನಮಗೆ ಅಂತೂ ಚೆನ್ನಾಗಿ ಸಿಗ್ತೈತೆ. ನಾವು ಚೆನ್ನಾಗಿ ತಿಂತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶೇಖ್ ಸಿಗ್ಬೋದಿಲ್ಲ ಅಂತ ಸರ್. ಎಲ್ಲಿಂದ ತಂದಿರಿ ಸರ್ ಹಿಂದೂಪುರ ಸರ್. ಏನ್ ತಳಿ ಇದು? ಸರ್ ಇದು ರಸ್ಪುರಿ ಅಂತ ಸರ್. ಇದು ರಸ್ಪುರಿ. ಹೌದು ಸರ್. ಪ್ರತಿ ವರ್ಷ ಏನ್ ರೇಟ್ ಇರ್ತಿತ್ತು ಇದು? kg 50 ರೂಪಾಯಿ 60 ರೂಪಾಯಿ ಮಾಡ್ತಾ ಇದ್ರು ಪ್ರತಿ ವರ್ಷ. ಇವತ್ತು ವ್ಯಾಪಾರ ಇಲ್ಲ, ನನಗೆ ಇಲ್ಲ, ರೈತಗೆ ಇಲ್ಲ. ಯಾಕೆ ಕಡಿಮೆ ಆಗಿದೆ? ಇಲ್ಲಿ ಕಾಯಿ ಜಾಸ್ತಿ ಬಂದ್ಬಿಟ್ಟಿದೆ, ಎಕ್ಸ್ಪೋರ್ಟ್ ಇಲ್ಲ, ಏನ್ ಮಾಡೋದಿಲ್ಲ. ಇನ್ನ ಮರ್ಯಾದಿಂಗ ತೆಗೆಗೆ ಆಗ್ತಾ ಇದ್ದಿಲ್ಲ, ಹಂಗಿದೆ ಕಾಯಿ ನಮ್ಮ ಊರ್ನಾಗ. ನೀವು ಯಾವ ತರ ಮಾಡ್ತಾ ಇದ್ದೀರಿ? ನಾನು ತಗೊಂಡ್ ಮಾಡ್ತಾ ಇದ್ದೀನಿ 100 ರೂಪಾಯಿ kg ಮಾಡ್ಬಿಡ್ತಾ ಇದ್ದೀನಿ. ನೀರು ರೇಟ್ಗೆ ನಷ್ಟನೇ, ಕೂಲಿ ಬರ್ತೆ ಸಾಕು ಮಾಡ್ಬಿಡ್ತಾ ಇದ್ದೀನಿ. ಓಕೆ ಬಾಯ್, ಥ್ಯಾಂಕ್ ಯು.